ಈಗ ದೇವಾಡಿಗ ಮಹಿಳಾ ವೇದಿಕೆಯ ವತಿಯಿಂದ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಹರಿಕಥಾ ಸತ್ಸಂಗ. ಇದನ್ನು ಇವತ್ತು ನಡೆಸಿಕೊಡ್ತಾ ಇರೋರು ಕುಮಾರಿ ಪೂಜಾ ವಾಸುದೇವ ಐಲ್, ಕಲಾರತ್ನ ಕೀರ್ತನ ಕುಟೀರದ ಹರಿಕಾರ ಶ್ರೀ ಶಮ್ನಾಡಿಗ ಕುಂಬ್ಳೆ ಇವರ ಕೀರ್ತನ ಕುಟೀರದಲ್ಲಿ ಪಳಗಿದಂತಹ ಬಾಲಕಿ 7-8 ವರ್ಷಗಳಿಂದ ಹರಿಕಥಾ ಸತ್ಸಂಗವನ್ನು ಮಾಡುತ್ತಿರುವಂತಹ ಕುಮಾರಿ ಪೂಜಾ ವಾಸುದೇವ ಐಲ್ ಅವರನ್ನು ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡಿದ್ದೇವೆ. ಇವರು ವಿಶ್ವವಿದ್ಯಾನಿಲಯ ಮಂಗಳೂರು ಕಾಲೇಜಿನಲ್ಲಿ ದ್ವಿತೀಯ BSc ವಿದ್ಯಾರ್ಥಿನಿ. 2024 ಡಿಸೆಂಬರ್ 25ನೇ ತಾರೀಕಿನಂದು ದಕ್ಷಿಣ ವಲಯ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಮಕ್ಕಳೊಂದಿಗೆ ನಡೆದಂತಹ ಹರಿಕಥಾ ಸ್ಪರ್ಧೆಯ ಹಿರಿಯ ವಿಭಾಗದಲ್ಲಿ ಪೂಜಾ ವಾಸುದೇವರು ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ. ಇಂದು ಪಕ್ಷಿರಾಜ ಜಟಾಯು ಎಂಬಂತಹ ಹರಿಕಥೆಯನ್ನು ಇವತ್ತು ಇಲ್ಲಿ ನಮ್ಮ ಮುಂದೆ ನಡೆಸಿಕೊಡಲಿದ್ದಾರೆ. ಇವರನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕ ಜಾಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯನಖ ಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತಮುಷೇ ನಮಸ್ತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಗಜಮುಖ ನಿನಗೆಷ್ಟು ಪ್ರೇಮವೋ ಕಾಣೆ, ಗಜಮುಖ ನಿನಗೆಷ್ಟು ಪ್ರೇಮವೋ ಕಾಣೆ. ಭಜಿಪ ಭಕ್ತರ ಮೇಲೆ ಬೀರುವೆ ಕರುಣೆ, ಗಜಮುಖ ನಿನಗೆಷ್ಟು ಪ್ರೇಮವೋ ಕಾಣೆ.
गोपाल कृष्ण भगवान की जय। भगवतोलुमे पಡೆ ನರ ಜನ್ಮ ಬೇಕೇನೋ ಅಗಣಿತ ಜೀವರಾಶಿಗಳರ್ಹಲಲ್ಲವೇ ಭಗವದೊಲುಮೆ ಪಡೆಯೇ ನರ ಜನ್ಮ ಭಗವದೊಲುಮೆ ಪಡೆಯೇ ನರ ಜನ್ಮ ಅಗಣಿತ ಜೀವರಾಶಿಗಳರ್ಹಲಲ್ಲವೇ ಭಗವದೊಲುಮೆ ಪಡೆ ನರ ಜನ್ಮ ಗಜರಕ್ಷಣೆಗೆಂದು ಮೊರೆಯಿಡೆ ಭಕುತಿಯಲಿ ಗಜರಕ್ಷಣೆಗೆಂದು ಮೊರೆಯಿಡೆ ಭಕುತಿಯಲಿ ಅಜಪಿತನಾಗಮಿಸಿ ಪೊರೆದವನಲ್ಲವೇ ನಿಜ ಪ್ರೇಮದಿ ಸೇವೆಯಗೈದ ಅಳಿಲನ್ನು ಭುಜನೆ ವರಿಸಿ ಸಂಭ್ರಮಿಸಿದವನಲ್ಲವೇ ಭಗವದೊಲುಮೆ ಪಡೆ ನರ ಜನ್ಮ ಬೇಕೇನು ಭಗವದೊಲುಮೆ ಪಡೆ ನರ ಜನ್ಮ ಬೇಕೇನು ಸಕಲ ಜೀವಿಗಳ ಸಂರಕ್ಷಿಪವಿರುದಿರುವ ಸುಖದಾಯಕನ ಸೇವೆಯಗೈಯಲು ಸಕಲ ಜೀವಿಗಳ ಸಂರಕ್ಷಿಪವಿರುದಿರುವ ಸುಖದಾಯಕನ ಸೇವೆಯಗೈಯಲು ಅಕಲಂಕ ಮನಸ್ಸಿನ ಶ್ರೀ ಮುನಿವರದನು ಅಕಲಂಕ ಮನಸ್ಸಿನ ಶ್ರೀ ಮುನಿವರದನು ನಿಖಿಲ ಸೌಖ್ಯವನಿತ್ತು ಪರಿಪಾಲಿಸುವನು ಭಗವದೊಲುಮೆ ಪಡೆ ನರ ಜನ್ಮ ಬೇಕೇನು ಅಗಣಿತ ಜೀವರಾಶಿಗಳರ್ಹನಲ್ಲವೇ ಭಗವನಲ್ಲವೇ ನಿಜ ಪ್ರೇಮದಿ ಸೇವೆಯಗೈದ ಅಳಿಲನ್ನು ಭುಜನೆ ವರಿಸಿ ಸಂಭ್ರಮಿಸಿದವನಲ್ಲವೇ ಭಗವದೊಲುಮೆ ಪಡೆಯೇ ನರ ಜನ್ಮ ಬೇಕೇನೋ ಅಗಣಿತ ಜೀವರಾಶಿಗಳರ್ಹಲಲ್ಲವೇ ಭಗವದೊಲುಮೆ ಪಡೆ ನರ ಜನ್ಮ ಬೇಕೇನೋ ಅಂದು ಗಜೇಂದ್ರನೆನ್ನುವ ಆನೆಯೊಂದು ತನ್ನ ಸಹಚರರ ಜೊತೆ ವಿಹಾರವಾಡುತ್ತಾ ಸರೋವರ ಒಂದರಲ್ಲಿ ಜಲಕ್ರೀಡೆಯಾಡುತ್ತಿರುವ ವೇಳೆ ನೀರ ಸುಳಿಯ ಮರೆಯಿಂದ ನುಸುಳಿ ಬಂದ ಮೊಸಳೆಯೊಂದು ಆ ಗಜೇಂದ್ರನ ಕಾಲನ್ನು ಹಿಡಿದು ಸೆಳೆಯುತ್ತಿರುವಾಗ ತನ್ನ ಬಂಧುಗಳಾರು ರಕ್ಷಣೆಗೆ ಬರದಿರುವಾಗ ಆದಿಮೂಲ ಎಂಬುದಾಗಿ ಭಕ್ತಿಯಿಂದ ಕೂಗಿ ಕರೆದನಂತೆ. ಆ ಆನೆಯ ಭಕ್ತಿಗೊಲಿದು ಪ್ರಕಟನಾದ ಭಗವಂತ ಆ ನಕ್ರನನ್ನು ತನ್ನ ಚಕ್ರದಿಂದ ಕೊಂದು ಆ ಪಶುವನ್ನು ಉದ್ಧರಿಸಿದನಲ್ಲವೇ. ಅದೇ ಪ್ರಕಾರ ರಾಮಾಯಣ ಕಾಲದಲ್ಲಿ ಲಂಕಾನಗರಿಯ ಕಡೆಗೆ ಹೊರಟ ರಾಮಸೇನೆಗೆ ಅನುಕೂಲವಾಗಲೆಂದು ಸಾಗರಕ್ಕೆ ಸೇತು ಬಂಧನಗೈಯುವ ಸಂದರ್ಭದಲ್ಲಿ ಸಾಮಾನ್ಯವಾದ ಅಳಿಲೊಂದು ತಾನು ರಾಮ ಸೇವೆ ಮಾಡಬೇಕು ಎಂಬ ಹಂಬಲದಿಂದ ಸಾಗರದ ನೀರಲ್ಲಿ ಮುಳುಗಿ ಮೈವೊತ್ತೆ ಮಾಡಿಕೊಂಡು ಸಾಗರ ತಟದ ಮಳಲಲ್ಲಿ ಹೊರಳಾಡಿ ಮೈ ತುಂಬ ಹೊಯ್ಗೆಯನ್ನು ಮೆತ್ತಿಕೊಂಡು ಬಂದು ಸೇತುವೆ ಏರಿ ಆ ಸೇತುವೆಯ ಮೇಲೆ ಮಳಲನ್ನು ಹರಡಿಸಿ ರಾಮ ಸೇವೆಗೈದಾಗ ನಿಜ ಪ್ರೇಮದಿ ಸೇವೆಯಗೈದ ಅಳಿಲನ್ನು ಭುಜನೆ ವರಿಸಿ ಸಂಭ್ರಮಿಸಿದವನಲ್ಲವೇ ಎಂಬಂತೆ ಪ್ರಭು ರಾಮಚಂದ್ರ ಆ ಅಳಿಲನ್ನೆತ್ತಿ ಅದರ ಬೆನ್ನ ಮೇಲೆ ಅಪ್ಯಾಯಮಾನದಿಂದ ನೇವರಿಸಿ ಹರಸಲಿಲ್ಲವೇ. ಇವೆಲ್ಲ ಸಾಮಾನ್ಯ ಪ್ರಾಣಿಗಳು ಭಗವಂತನ ಸೇವೆಗೈದಾಗಲೂ
ಭಗವಂತ ಅವುಗಳನ್ನು ಉದ್ಧರಿಸಿದ ಕಥೆಯನ್ನು ನೆನಪಿಸುವ ದಾಸರು ಸಕಲ ಭೂತರನ್ನು ಪ್ರೀತಿಸುವ ಆ ಸುಖದಾಯಕನು ಅಕಲಂಕ ಮನಸ್ಕನೂ ಆದ ಭಗವಂತ ಭಕ್ತರನ್ನು ಉದ್ಧರಿಸಿ ಪೊರೆಯುತ್ತಾನೆಂಬ ಸತ್ಯವನ್ನು ಸಾದರಪಡಿಸಿರುತ್ತಾರೆ. ರಾಮಾಯಣದಲ್ಲಿ ಕಂಡು ಬರುವ ಇನ್ನೊಂದು ಪಾತ್ರವೇ ನಮ್ಮ ಕಥಾನಾಯಕನಾದ ಜಟಾಯು. ಆತನನ್ನು ಪಕ್ಷಿರಾಜ ಎಂದರೂ ತಪ್ಪಿಲ್ಲ. ಅಕ್ಷೀಣ ಬಲನಾದ ಆ ಜಟಾಯು ತನ್ನ ಜೀವನದಲ್ಲಿ ಭಗವಂತನ ಸೇವೆಗಾಗಿ ತನ್ನನ್ನೇ ತಾನು ಸಮರ್ಪಿಸಿ ಹುತಾತ್ಮನಾದ ಕಥೆಯೊಂದು ರಾಮಾಯಣ ಮಹಾಕಾವ್ಯದಲ್ಲಿ ವರ್ಣಿತವಾಗಿದೆ. ಆ ದಿವ್ಯ ಕಥಾ ಶ್ರವಣ ಮಾತ್ರದಿಂದ ನಮ್ಮಲ್ಲೂ ಅಕಲಂಕ ಭಕ್ತಿ ಉದ್ಭವಿಸಲಿ, ಪ್ರಭು ರಾಮಚಂದ್ರನ ಕರುಣಾ ಕಟಾಕ್ಷ ನಮ್ಮ ಮೇಲೂ ಹರಿಯಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕಥಾ ಪ್ರವೇಶ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ರಘುರಾಮಚಂದ್ರ ಮಹಾರಾಜ ಕಿ ಜೈ. ಭಗವತಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ. ಮಾಡುವ ಮೊದಲಾಗಿ ನೀವೆಲ್ಲ ಇಲ್ಲಿ ಎಲ್ಲರೂ ಕುತ್ಕೊಂಡಿದ್ದೀರಲ್ಲ, ಎಲ್ಲರೂ ನನ್ನ ಜೊತೆ ಭಜನೆ ಹಾಡಬೇಕು. ಮೊದಲಾಗಿ ನಾನು ಜಯಕಾರ ಹಾಕ್ತೇನೆ, ನಾನು ಹೇಳಿದಾಗೆ ಜೈ ಅಂತ ಹೇಳಿದ್ರೆ ಸಾಕು. ಮತ್ತೆ ನನ್ನೊಟ್ಟಿಗೆ ಭಜನೆ ಹಾಡಿ ಅಷ್ಟೇ. ಸಿಯಾಪತಿ ರಾಮಚಂದ್ರ ಕಿ, ರಾಧಾಪತಿ ಕೃಷ್ಣಚಂದ್ರ ಕಿ, ಗೌರೀಪತಿ ಚಂದ್ರಚೂಡ್ ಕಿ, ಪವನ ಸುತ ಹನುಮಾನ್ ಕಿ, ತಪೋವನ ಜ್ಞಾನಾನಂದ ಕಿ. ಸಿಯಾಪತಿ ರಾಮಚಂದ್ರ ಕಿ ಜೈ ಹೇಳಬೇಕು ನನ್ನೊಟ್ಟಿಗೆ ನೀವು. ಸಿಯಾಪತಿ ರಾಮಚಂದ್ರ ಕಿ, ರಾಧಾಪತಿ ಕೃಷ್ಣಚಂದ್ರ ಕಿ, ಗೌರೀಪತಿ ಚಂದ್ರಚೂಡ್ ಕಿ, ಪವನ ಸುತ ಹನುಮಾನ್ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ಜ್ಞಾನಾನಂದ ಕಿ. ಸಿಯಾಪತಿ ರಾಮಚಂದ್ರ ಕಿ, ರಾಧಾಪತಿ ಕೃಷ್ಣಚಂದ್ರ ಕಿ, ಗೌರೀಪತಿ ಚಂದ್ರಚೂಡ್ ಕಿ, ಪವನ ಸುತ ಹನುಮಾನ್ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ಜ್ಞಾನಾನಂದ ಕಿ. ಜಯಕಾರ ಕೇಳುವುದಿಲ್ಲ ಗಟ್ಟಿಯಾಗಿ, ಇನ್ನು ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರೆ ಆಗ್ಬೋದು. ಸಿಯಾಪತಿ ರಾಮಚಂದ್ರ ಕಿ, ರಾಧಾಪತಿ ಕೃಷ್ಣಚಂದ್ರ ಕಿ, ಗೌರೀಪತಿ ಚಂದ್ರಚೂಡ್ ಕಿ, ಪವನ ಸುತ ಹನುಮಾನ್ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ಜ್ಞಾನಾನಂದ ಕಿ, ತಪೋವನ ರಘುರಾಮಚಂದ್ರ ಮಹಾರಾಜ ಕಿ. ಈಗ ನೀವೆಲ್ಲ ಜಯಕಾರ ಹಾಕಿದ್ರಲ್ಲ, ಹಾಗಾದ್ರೆ ಈಗ ಸ್ವಲ್ಪ ಪವರ್ ಉಂಟು ನಿಮ್ಮ ಹತ್ರ. ಹಾಗಾದ್ರೆ ಇನ್ನೊಂದು ಭಜನೆ ಆಡುವ. ವನಮಾಲಿ ವಾಸುದೇವ, ವನಮಾಲಿ ವಾಸುದೇವ, ಮನಮೋಹನ ರಾಧಾ ರಮಣ. ಹೇಳಿ. ವನಮಾಲಿ ವಾಸುದೇವ, ಮನಮೋಹನ ರಾಧಾ ರಮಣ. ಹೇಳುವುದಿಲ್ಲ. ವನಮಾಲಿ ವಾಸುದೇವ, ಮನಮೋಹನ ರಾಧಾ ರಮಣ.
ಕಥಾಭಾಗದಲ್ಲಿ ಗರುಡಾನುಜ ಜಾತ ಸಂಪಾತಿ ಜಟಾಯು ದುರದಲ್ಲಿ ನಿಸ್ಸೀಮ ಬಲವಂತ ಗರುಡಾನುಜ ಜಾತ ಸಂಪಾತಿ ಜಟಾಯು ದುರದಲ್ಲಿ ನಿಸ್ಸೀಮ ಬಲವಂತ ಸ್ಥಿರ ಕೀರ್ತಿಯ ಪಡೆವ ಭಿಲಾಷೆಯಲಂಬರದಿ ರವೀಣೆ ಗುಡ್ಡಯಿಸಿದರು ಗರುಡಾನುಜ ಜಾತ ಸಂಪಾತಿ ಜಟಾಯು ದುರದಲ್ಲಿ ನಿಸ್ಸೀಮ ಬಲವಂತ ಅತಿ ಬಲವಂತನು ಅತಿ ಬಲವಂತನು ಅನುಜ ಜಟಾಯುವು ಗತಿ ಹೆಚ್ಚಿಸಿ ಗುರಿ ತಲುಪಿರಲು ಮತಿವಂತನು ಸಂಪಾತಿಯು ಅರಿತನು ಮತಿವಂತನು ಸಂಪಾತಿಯು ಅರಿತನು ಕೃತಿಗೆಡುವನನು ಜಯಂತೆನುತ ತನ್ನ ಪುಕ್ಕವ ಹರನೆ ರಕ್ಷಣೆಗೆ ಮುನ್ನ ಜಟಾಯುವು ಇದ್ದನು ಗರುಡಾನುಜ ಜಾತ ಸಂಪಾತಿ ಜಟಾಯು ದುರದಲ್ಲಿ ನಿಸ್ಸೀಮ ಬಲವಂತನು ದುರದಲ್ಲಿ ನಿಸ್ಸೀಮ ಬಲವಂತನು ದುರದಲ್ಲಿ ನಿಸ್ಸೀಮ ಬಲವಂತನು ಶ್ರೀಮನ್ನಾರಾಯಣನ ವಾಹನನೆಂಬುದಾಗಿ ಖ್ಯಾತಿವೆತ್ತ ವಿನತ ಪುತ್ರನಾದ ಗರುಡನ ಅಗ್ರಜನಾದ ಸೂರ್ಯ ಸಾರಥಿ ಅರುಣನಿಗೆ ಶೇನಿ ಎನ್ನುವ ಮಡದಿಯಲ್ಲಿ ಜನಿಸಿ ಬಂದ ಇಬ್ಬರು ಮಕ್ಕಳೇ ಸಂಪಾತಿ ಮತ್ತು ಜಟಾಯು ಎಂಬ ದೈತ್ಯ ಪಕ್ಷಿಗಳು. ಇವರಲ್ಲಿ ಸಂಪಾತಿ ಹಿರಿಯವನಾದರೆ ಜಟಾಯು ಕಿರಿಯವನು. ಇಬ್ಬರು ಸಮಾನ ಬಲವಂತರು ಹಾಗೂ ಸಮಾನ ಗಾತ್ರವುಳ್ಳವರಾಗಿದ್ದರು. ಇವರಿಬ್ಬರು ಬಯಸಿದಾಗ ತಮ್ಮ ರೆಕ್ಕೆಗಳನ್ನು ಯೋಜನಾಂತರ ವಿಸ್ತರಿಸುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದರು. ಈ ಕಾರಣದಿಂದ ಇವರು ಆಗಸದಲ್ಲಿ ಎಲ್ಲಿಂದರಲ್ಲಿ ಎಷ್ಟೇ ಎತ್ತರಕ್ಕಾದರೂ ಅನೇಕ ಕಾಲದ ತನಕ ಹಾರಾಡುವ ಸಾಮರ್ಥ್ಯ ಸಿದ್ಧಿಸಿತು. ಇಬ್ಬರು ಪರಸ್ಪರ ಪ್ರೀತಿಸುತ್ತಾ ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತಿದ್ದರು. ಒಬ್ಬರನ್ನು ಬಿಟ್ಟು ಒಬ್ಬರು ಇರುತ್ತಿರಲಿಲ್ಲ. ಹೀಗಿದ್ದರೂ ಒಂದು ಬಾರಿ ತಮ್ಮಿಬ್ಬರಲ್ಲಿ ಯಾರು ಅತಿ ಬಲವಂತರು ಎಂಬುದಾಗಿ ತಿಳಿಯುವ ಬಯಕೆ ಉಂಟಾಯಿತು. ಹಾಗಾಗಿ ಅವರಿಬ್ಬರು ತಮ್ಮೊಳಗೆ ಒಂದು ಸ್ಪರ್ಧೆಯನ್ನು ನಿಗದಿಪಡಿಸಿದರು. ನೋಡಿ ನೋಡಿ ನೋಡಿ, ಸ್ಪರ್ಧೆ ಎಂದಾಕ್ಷಣ ಎಲ್ಲರ ಕಿವಿಗಳು ನಿಮಿರುತ್ತದೆ. ಯಾಕೆಂದರೆ ಇದು ಸ್ಪರ್ಧಾತ್ಮಕ ಜಗತ್ತಲ್ಲವೇ. ಈಗ ಎಲ್ಲದರಲ್ಲೂ ಸ್ಪರ್ಧೆ. ಯಾರಾದರೊಬ್ಬರು ಒಂದು ವಿಶೇಷ ರೀತಿಯ ಬಟ್ಟೆ ತೊಟ್ಟು ಬಂದರೆ ಸಾಕು, ನಾವು ಅದಕ್ಕಿಂತಲೂ ವಿಕಾರವಾಗಿ ತೋರುವ ಬಟ್ಟೆ ಉಡ ಬಗ್ಗೆ ಯೋಚನೆ ಮಾಡುತ್ತೇವೆ. ಎಲ್ಲಾದರೂ ಯಾವುದಾದರೂ ಕಾರ್ಯಕ್ರಮ ಇದ್ದರೆ ಅಲ್ಲೂ ಸ್ಪರ್ಧೆ ಇಲ್ಲದೆ ಜನ ಬರುವುದೇ ಇಲ್ಲ. ಅದೆಂತೆಂತ ಸ್ಪರ್ಧೆ ಇದೆ ಎನ್ನುತ್ತೀರಾ? ನೀರು ಕುಡಿಯುವ ಸ್ಪರ್ಧೆ, ಇಡ್ಲಿ ನುಂಗುವ ಸ್ಪರ್ಧೆ ಇತ್ಯಾದಿ ಸ್ಪರ್ಧೆಗಳಿಲ್ಲದಿದ್ದರೆ ಜನ ಬರುವುದಾದರೂ ಹೇಗೆ? ನಾವೆಲ್ಲ ಭಗವಂತನ ಭಕ್ತಿ ಮಾಡುವುದರಲ್ಲಿ ಸ್ಪರ್ಧೆ ಇರಿಸಬೇಕು. ಯಾರು ಅತಿ ಹೆಚ್ಚು ನಿಷ್ಠೆಯಿಂದ ಭಗವಂತನ ಭಕ್ತಿ ಮಾಡುತ್ತಾನೋ ಆತನಿಗೆ ಮಾತ್ರ ದೇವಸ್ಥಾನದೊಳಗೆ ಪ್ರವೇಶ ಎನ್ನುವ ಕಾನೂನು ಹೊರಡಿಸಬೇಕು ಅಲ್ಲವೇ? ಅದೇನೇ ಇರಲಿ, ಕಥಾಭಾಗದಲ್ಲಿ ಅದೆಂದು ಈ ಪ್ರಕಾರವಾಗಿ ಸ್ಪರ್ಧೆಯ ಬಗ್ಗೆ ನಿರ್ಧರಿಸಿದರೋ ಅವರಿಬ್ಬರು ಒಮ್ಮತದಿಂದ ಸ್ಪರ್ಧಾ ವಿಷಯವನ್ನು ನಿರ್ಧರಿಸಿಯೇ ಬಿಟ್ಟರಂತೆ. ಅದೇನದು ಗೊತ್ತೇ? ಯಾರು ತನ್ನಯ ದೇಹ ಫಲದಿ ಸೂರ್ಯನ ಬಳಿ ಗುಡ್ಡಯಿಸುವರೋ ತ್ವರಿತದಿ ಅವರೇ ವಿಜಯಿಗಳು ಎನ್ನುತ್ತ ಭಾವಿಪುದು
ಸೂರ್ಯಮಂಡಲಕ್ಕೆ ಮೊದಲು ಪಾದವನ್ನುರುವರೋ ಅವರೇ ವಿಜಯಿಗಳೆಂದು ಸ್ವಯಂ ಘೋಷಿಸಲ್ಪಡುತ್ತಾರೆಂದು. ಈ ರೀತಿ ಒಮ್ಮೆ ಜಿಗಿದ ಬಳಿಕ ಯಾವುದೇ ಸಂದಿಗ್ಧ ಕ್ಷಣದಲ್ಲೂ ಮತ್ತೆ ಧರೆಗೆ ಪಾದವನ್ನೂರಕೂಡದೆಂದು, ತಮ್ಮ ತಮ್ಮ ಪ್ರಾಣ ರಕ್ಷಣೆ ಹೊಣೆ ಅವರವರಿಗೆ ಸೇರುತ್ತದೆ ಎಂದು ಷರತ್ತನ್ನು ಒಡ್ಡಲಾಯಿತು. ಇಬ್ಬರು ಇದಕ್ಕೆ ಬದ್ಧರಾದವರೇ ಮರುದಿನವೇ ಸ್ಪರ್ಧಾ ಕಣಕ್ಕಿಳಿದೇ ಬಿಟ್ಟರು. ಇಬ್ಬರು ಸಾಮಾನ್ಯರಲ್ಲವಲ್ಲ, ಸಮಾನ ಗಾತ್ರರು, ಸಮಾನ ಪಾತ್ರರು ಹಾಗೂ ಅಪಾರ ಬಲವಂತರು ಆಗಿದ್ದರು. ಇಬ್ಬರ ಮನಸ್ಸಿನಲ್ಲೂ ಈ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ಲಬೇಕೆಂಬ ಛಲ, ಹಂಬಲ, ಮನೋಬಲ ಬೆಟ್ಟದಾಕಾರ ಬೆಳೆದಿತ್ತು. ಅದರ ಫಲವೋ ಎಂಬಂತೆ ಇಬ್ಬರು ಅತಿ ವೇಗವಾಗಿ ಸೂರ್ಯಮಂಡಲದ ಕಡೆಗೆ ಉಡ್ಡಾಯಿಸಿಯೇ ಬಿಟ್ಟರು. ಧರೆಯಲ್ಲಿ ನಿಂತು ಈ ಪ್ರದರ್ಶನವನ್ನು ವೀಕ್ಷಿಸುತ್ತಿದ್ದ ಸಾಧು ಸನ್ಯಾಸಿಗಳಿಗೂ ಸಂತ ಮಹಂತರಾದಿ ಅಪಾರ ನರ ಸಂಕುಲಗಳಿಗೂ ಆಗಸದಲ್ಲಿ ನೆರೆದು ಈ ಸಹೋದರದ್ವಯರ ಶೌರ್ಯ ಪ್ರದರ್ಶನವನ್ನು ಕಣ್ಣಾರೆ ಕಂಡು ಹರ್ಷಿಸುತ್ತಿರುವ ದೇವಾದಿ ದೇವತೆಗಳಿಗೂ ಈ ಸ್ಪರ್ಧೆ ಬರೀ ಮನೋರಂಜನೆ ಮಾತ್ರ ಅಲ್ಲ, ಆತಂಕ ಹಾಗೂ ಕೌತುಕದ ವಿಚಾರ ಆಗಿತ್ತು. ಈ ಪ್ರಕಾರವಾಗಿ ಸೂರ್ಯಮಂಡಲದೆಡೆಗೆ ರೇವನೆ ಧಾವಿಸುತ್ತಿರುವ ಈ ಇಬ್ಬರು ರಕ್ಕಸ ವಿಹಂಗಳ ಪೈಕಿ ಜಟಾಯು ತನ್ನಣ್ಣನನ್ನು ಮೀರಿ ಭಾಸ್ಕರನ ಸನ್ನಿಯಕ್ಕೆ ಬಂದೇ ಬಿಟ್ಟ. ಇನ್ನೇನು ಕೆಲ ಕ್ಷಣಗಳಲ್ಲೇ ಜಟಾಯು ವಿಜಯ್ ಎಂಬುದಾಗಿ ಘೋಷಿಸಲ್ಪಡಬೇಕು ಎನ್ನುವಷ್ಟರಲ್ಲಿ ಸೂರ್ಯಮಂಡಲದ ತೀಕ್ಷ್ಣ ಪ್ರಖರತೆಯ ತಾಪ ಇದ್ದಕ್ಕಿದ್ದಂತೆ ಅಧಿಕವಾಯಿತು. ದೂರದಿಂದ ಹಾರಾಡುತ್ತಾ ಬರುತ್ತಿರುವ ಸಂಪಾತಿಯ ಕಣ್ಣಿಗೆ ಈ ದೃಶ್ಯ ಬೀಳಲು ಆತ ದಿಗ್ಭ್ರಾಂತನಾದ. ಅಯ್ಯೋ, ಇದೇನಿದು ಆಂತರ? ನನ್ನ ಸಹೋದರನ ಪುಕ್ಕಗಳು ಸುಟ್ಟು ಹೋಗುತ್ತಿದೆಯಲ್ಲ. ಇನ್ನೇನು ಕೆಲ ಕ್ಷಣಗಳಲ್ಲೇ ಜಟಾಯುವಿನ ರೆಕ್ಕ ಪುಕ್ಕಗಳು ಅಗ್ನಿಗಾಹುತಿಯಾಗುವುದೆಂದರಿತ ಸಂಪಾತಿ ತನ್ನ ಸಹೋದರನ ರಕ್ಷಣೆಗೆ ಧಾವಿಸಿದ. ಆತನ ಹಾರಾಟದ ವೇಗ 3 ಪಾಲು ಹೆಚ್ಚಾಯಿತು. ಹೆಚ್ಚಿಸಿದ ವೇಗವನು ವೀರ ಸಂಪಾತಿ ತನ್ನಯ ಪುಕ್ಕ ಯೋಜನಾಂತರಗೆ. ಹೆಚ್ಚಿಸಿದ ವೇಗವನು ವೀರ ಸಂಪಾತಿ ತನ್ನಯ ಪುಕ್ಕ ಯೋಜನಾಂತರಗೆ. ಮುಚ್ಚಿದನು ತನ್ನನು ಜನ ಮುರಿವ ದೇಹಕ್ಕೆ. ಮುಚ್ಚಿದನು ತನ್ನನು ಜನ ಮುರಿವ ದೇಹಕ್ಕೆ. ಬಿಚ್ಚಿ ಬಿದ್ದರು ಸಕಲ ಜೀವ ಜಂತುಗಳು. ಇದು ಅಗ್ರಜಾನಿಜರ ಭಾವ ಸಂಬಂಧ. ಇದು ಅಗ್ರಜಾನುಜರ ಭಾವ ಸಂಬಂಧ. ಮೊದಲು ಕೊನೆಗಿಲ್ಲದ ಸ್ನೇಹಾನುಬಂಧ, ಸ್ನೇಹಾನುಬಂಧ, ಸ್ನೇಹಾನುಬಂಧ. ಅತ್ಯಂತ ಶೀಘ್ರವಾಗಿ ವಾಯುವೇಗದಿಂದ ಮುನ್ನುಗ್ಗಿದವರೇ ತನ್ನ ಸಹೋದರನಾದ ಜಟಾಯುವನ್ನು ಸಂರಕ್ಷಿಸಲೋಸ್ಕರವಾಗಿ ತನ್ನ ಯೋಜನಾಂತರ ವಿಸ್ತೀರ್ಣವುಳ್ಳ ತನ್ನ ಪುಕ್ಕವನ್ನು ಜಟಾಯು ಹಾಗೂ ಸೂರ್ಯಮಂಡಲದ ಮಧ್ಯೆ ಅಡ್ಡಗೋಡೆಯಂತೆ ವಿಸ್ತರಿಸಿದ ಮರುಕ್ಷಣವೇ ಭಗವಾನ್ ಭಾಸ್ಕರನ ಅಖಂಡ ಮಂಡಲದಿಂದ ಜಿಗಿದೆದ್ದ ಬಡಬಾಗ್ನಿಗಿಂತಲೂ ಭೀಕರವಾದ ಆ ಪ್ರಖರ ಜ್ವಾಲೆಗೆ ಸಿಲುಕಿ ಸಂಪಾತಿಯ 2 ಬೃಹತ್ ಪುಕ್ಕಗಳು ಧಗಧಗನು ಉರಿಯತೊಡಗಿತು. ಸಂಪಾತಿ ನೋವಿನಿಂದ ಆ ಅಯ್ಯೋ ಅನುಜ ಎಂಬುದಾಗಿ ಕಿರುಚುತ್ತಾ ದಿಗಂತದೆತ್ತರದಿಂದ ಭೂಮಿಯ ಕಡೆಗೆ ಶಿರಕೆಳಗಾಗಿ ಬ್ಯಾರುತ್ತಾ ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ಬಿದ್ದು ಬಿಟ್ಟನು. ಈ ದೃಶ್ಯವನ್ನು ಕಂಡ ಜಟಾಯು ದಿಗ್ಭ್ರಾಂತ. ಓಡೋಡಿ ಬಂದವನೇ ತನ್ನಣ್ಣನನ್ನು ಅಪ್ಪಿಕೊಂಡು ಗೋಳೋ ಎಂಬುದಾಗಿ ಅಳತೊಡಗಿದನಂತೆ. ಅಣ್ಣ, ನನ್ನನ್ನು ಬಿಟ್ಟು ಹೋಗಬೇಡ ಅಣ್ಣ, 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 ಅಣ್ಣ. ನನ್ನನೆಂದಿಗೂ ಅಗಲಬೇಡ
ಅಣ್ಣ ನೀನೆಲ್ಲ ಎಂದಿಗೂ ಅಗಲಬೇಡ, ಸಣ್ಣವನು ನಾನೆಂದು ಎಲ್ಲ ಬಿಟ್ಟಿರಬೇಡ, ಸಣ್ಣವನು ನಾನೆಂದು ಎಲ್ಲ ಬಿಟ್ಟಿರಬೇಡ, ಎಲ್ಲ ಬಿಟ್ಟಿರಬೇಡ, ಎಲ್ಲ ಬಿಟ್ಟಿರಬೇಡ. ಈ ಪ್ರಕಾರವಾಗಿ ಕಣ್ಣೀರ್ಗೆರೆಯುತ್ತಾ ಅಣ್ಣನ ದೇಹವನ್ನಪ್ಪಿಕೊಂಡು ಹೊರಳಾಡುತ್ತಿರುವ ಜಟಾಯುವನ್ನು ಕಂಡು ಲೋಕಗಳೇ ಕಣ್ಣೀರ್ಗೆರೆಯುತ್ತಂತೆ. ಅಷ್ಟರಲ್ಲಿ ಅಲ್ಲೇ ತಪನ್ನಿರತನಾಗಿದ್ದ ನಿಶಾಕರ ಎಂಬ ಋಷಿಯು ಸ್ಥಳಕ್ಕಾಗಮಿಸಿ ಜಟಾಯುವನ್ನು ಸಂತೈಸಿದ. ಜಟಾಯು ಎಲ್ಲ ವಿಧಿ ಲಿಖಿತ, ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಹರಿಹರ ಬ್ರಹ್ಮಾದಿಗಳನ್ನೂ ಸಹ ಈ ವಿಧಿ ತಾನು ಬಾಧಿಸದೇ ಬಿಟ್ಟಿಲ್ಲ. ಆರೇನು ಮಾಡುವರು ಆರಿಂದಲೇನಹುದು, ಪೂರ್ವ ಜನ್ಮದ ಕರ್ಮ ವಿಧಿವೆನ್ನ ಬಿಡದು ಎಂಬ ಆಯೋಕ್ತಿಯಂತೆ ಪ್ರಾರಬ್ಧ ನಿನ್ನಣ್ಣನನ್ನು ಈ ರೀತಿಯಾಗಿ ಬಾಧಿಸಿದೆ ಎಂದೇ ತಿಳಿ. ನೀವಿಬ್ಬರು ಸಾಮಾನ್ಯರಲ್ಲ, ನಿಮ್ಮಿಂದ ಇನ್ನು ಮುಂದೆ ಅಮೋಘ ಕಾರ್ಯಗಳು ಘಟಿಸಲಿರುವುದು. ನಿನ್ನಣ್ಣನಾದ ಸಂಪಾತಿಯ ಆರೈಕೆಯ ಜವಾಬ್ದಾರಿಯನ್ನು ನನಗೆ ಬಿಟ್ಟು ಬಿಡು, ನೀನು ನಿಶ್ಚಿಂತನಾಗು, ನಿನ್ನ ಕಾರ್ಯ ದುರಂಧರನಾಗು ಎಂದೆನ್ನಲಾಗಿ ಜಟಾಯು ಸಮಾಧಾನಗೊಂಡ. ಸಂಪಾತಿಯ ರಕ್ಷಣೆಯ ಜವಾಬ್ದಾರಿಯನ್ನು ನಿಶಾಕರ ಮಹಾಮುನಿಗೆ ವಹಿಸಿ ಅಣ್ಣನನ್ನು ಬೀಳ್ಕೊಂಡು ಅಲ್ಲಿಂದ ಹೊರಟು ಹೋದ ಜಟಾಯು ಮತ್ತೆ ಅನೇಕ ವರ್ಷಗಳ ಕಾಲ ಅಜ್ಞಾತವಾಗಿ ಕಾಲ ಕಳೆದ. ಅಣ್ಣ ತಮ್ಮಂದಿರು ಈ ರೀತಿ ಅನೇಕ ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಸಂಧಿಸದೇ ಬಾಳಿದರು ಎಂಬುದಾಗಿ ರಾಮಾಯಣ ಮಹಾಕಾವ್ಯದಲ್ಲಿ ವರ್ಣಿಸಲ್ಪಟ್ಟಿದೆ. ಇಲ್ಲಿ ಜಟಾಯುವಿನ ಬಗ್ಗೆ ಪರಿಚಯಿಸುವುದಿದ್ದರೆ ಆತ ಮಹಾನ್ ದೈವ ಭಕ್ತ, ಅಯೋಧ್ಯಾಧಿಪತಿ ದಶರಥ ಮಹಾರಾಜನ ಆತ್ಮೀಯ ಮಿತ್ರ. ಜಟಾಯು ರಘುರಾಮಚಂದ್ರನನ್ನು ಕಣ್ಣಾರೆ ಕಂಡವನೇ ಅಲ್ಲ, ಆದರೂ ರಾಮಚಂದ್ರನ ಸ್ಥೈರ್ಯ ಧೈರ್ಯ ಔದಾರ್ಯವನ್ನು ಕೇಳಿ ತಿಳಿದು ಆತನ ದೈವತ್ವವನ್ನು ಮನವರಿಕೆ ಮಾಡಿಕೊಂಡಿದ್ದನಂತೆ ಜಟಾಯು. ಈ ಮನವರಿಕೆಯಾಗಲು ಯಥಾರ್ಥ ಜ್ಞಾನ ಬೇಕು. ಎಲ್ಲರಿಗೂ ಎಲ್ಲರಲ್ಲಿಯೂ ದೈವತ್ವವನ್ನು ಗುರುತಿಸಲು ಸಾಧ್ಯವೇ ಇಲ್ಲ. ಅದಕ್ಕೆ ವಿಶೇಷವಾದ ಅಂತರ್ಯ ಬೇಕು. ಇಂತಹ ಗುಣ ಜೀವಿಗಳಲ್ಲಿ ಬೆಳೆಯಲು ಸಾಧ್ಯವೇ ಎಂದರೆ ಸಾಧ್ಯ ಎನ್ನುವ ವಿಚಾರವೊಂದನ್ನು ಸನ್ಮಾನ್ಯ ಡಿ.ವಿ. ಗುಂಡಪ್ಪನವರು ತಮ್ಮ ಕಗ್ಗ ಸಂಪುಟದಲ್ಲಿ ವಿವರಿಸಿದ ಬಗ್ಗೆ ಎಷ್ಟೊಂದು ಸುಂದರ ಕೇಳಿ. ಕುರುಟನಿನ ಚಂದರನು ಕಣ್ಣಿಂದ ಕಾಣುವನೇ, ಕುರುಡನಿನ ಚಂದರನು ಕಣ್ಣಿಂದ ಕಾಣುವನೇ, ಅರಿಯುವನ್ ಸೋಂಕಿಂದೆ ಬೆಸೆಲು ತಣಿವುಗಳ, ನರನು ಮಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ನರನು ಮಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ಪರತತ್ವ ಮಹಿಮೆಯನು ಮಂಕುತಿಮ್ಮ, ಕುರುಡನಿನ ಚಂದರನು ಈ ಕಣ್ಣು ಕಾಣದವರನ್ನು ಕುರುಡ ಎನ್ನುತ್ತಾರೆ ಅಲ್ಲವೇ? ಅವನಿಗೆ ಏನು ಕಾಣುವುದಿಲ್ಲ, ಸೂರ್ಯಚಂದ್ರರೂ ಕೂಡ ಅವನ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಶಾಖದ ಅನುಭವವಾದಾಗ ಸೂರ್ಯನಿದ್ದಾನೆ ಎಂದು ತಿಳಿಯುತ್ತಾನೆ, ತಂಪಿನ ಅನುಭವವಾದಾಗ ಚಂದ್ರನಿದ್ದಾನೆ ಎಂದು ಭಾವಿಸುತ್ತಾನೆ. ಸೂರ್ಯಚಂದ್ರರ ಇರವನ್ನು ತನ್ನ ದೇಹಕ್ಕಾದ ಅನುಭವದ ಮೂಲಕವಾಗಿ ತಿಳಿಯುತ್ತಾನೆ ಅಲ್ಲವೇ? ಹಾಗೆ ಪ್ರತಿಯೊಂದು ಮನುಷ್ಯನೂ ಕೂಡ ತನ್ನ ಮನಸ್ಸಿನಲ್ಲಿ ಉದಿಸುವ ಈ ಅನುಭವಗಳ ಮೂಲಕವಾಗಿ ಭಗವಂತನ ಇರುವಿಕೆಯನ್ನು ತಿಳಿಯುತ್ತಾನೆ. ಇಲ್ಲಿಯೂ ಅಷ್ಟೇ, ರಾಮಚಂದ್ರನ ಸ್ಥೈರ್ಯ ಧೈರ್ಯ ಔದಾರ್ಯ ಸೌಂದರ್ಯಾದಿ ಸದ್ಗುಣಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ ಜಟಾಯುವಿಗೆ ರಾಮನಲ್ಲಿಯ ಆ ದೈವತ್ವವು ತನ್ನ ಮನಸ್ಸಿನ ಅನುಭವಕ್ಕೆ ಬಂದದ್ದರಿಂದ ಹಾಗೂ ಆತ ತನ್ನ ಸ್ನೇಹಿತನಾದ ದಶರಥನ ಮಗ ಎನ್ನುವ ಕಾರಣದಿಂದ
ರಾಮನ ಮೇಲೆ ಭಕ್ತಿಯುದಿಸಿ ಅನುದಿನವೂ ರಾಮಧ್ಯಾನ ನಿರತನಾಗಿದ್ದನಂತೆ ಜಟಾಯು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ 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 ರಾಮ. ನಿನ್ನ ಕಾಣುವ ಬಗೆ ಎಂತೋ ರಾಮ, ನಿನ್ನ ಸೇರುವ ಹಾದಿ ಎಂತೋ ರಾಮ, ನಿನ್ನ ಕಾಣುವ ಬಗೆ ಎಂತೋ ರಾಮ, ನಿನ್ನ ಸೇರುವ ಹಾದಿ ಎಂತೋ ರಾಮ, ನಿನ್ನ ನೆನೆಯುವ ಭಾಗ್ಯ ದೊರೆತಿಯ ನನಗೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನಿನ್ನ ನೆನೆಯುವ ಭಾಗ್ಯ ದೊರೆತಿಹ ನನಗೆ, ಅನ್ಯ ಭಾಗ್ಯಗಳ ಗೋಜಿಲ್ಲೇಕೆ ರಾಮ, ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ. ರಘುರಾಮಚಂದ್ರ ಮಹಾರಾಜ್ ಕಿ ಜೈ. ಈ ಪ್ರಕಾರವಾಗಿ ರಾಮಧ್ಯಾನದಲ್ಲೇ ಮಗ್ನನಾಗಿದ್ದ ಜಟಾಯು ರಘುರಾಮಚಂದ್ರನನ್ನು ದರ್ಶಿಸುವ ಸುಸಂದರ್ಭವನ್ನು ಎದುರು ನೋಡುತ್ತಾ ಕಾಲ ಕಳೆಯುತ್ತಿರಲಾಗಿ ಇಂತಿರಲಾಗಿ ಅಯೋಧ್ಯೆಯಲ್ಲಿ ಅನೇಕಾನೇಕ ವಿದ್ಯಮಾನಗಳು ಘಟಿಸಿ ಹೋದವು. ಇನವಂಶದ ಅರಸುಮನೆತನದ ಮಾಂಗಲ್ಯದ ಸಂರಕ್ಷಣೆಗೋಸ್ಕರವಾಗಿ ಪಿತೃವಾಕ್ಯ ಪರಿಪಾಲನೆಯ ನೆಪದಲ್ಲಿ ರಘುರಾಮಚಂದ್ರ ಸೀತಾ ಲಕ್ಷ್ಮಣ ಸಮೇತವಾಗಿ ಅರಣ್ಯಕ್ಕಡಿ ಇಟ್ಟರು. ಪ್ರಕೃತಿ ರಮಣೀಯವಾದ ಪಂಚವಟಿಯಲ್ಲಿ ನೆಮ್ಮದಿಯ ಜೀವನ ಸಾಗಿಸುತ್ತಿರುವ ವೇಳೆಗಾಗಲೇ ಕ್ರೂರ ರಕ್ಕಸಿಯಾದ ರಾವಣಾನುಜೆ ಶೂರ್ಪಣಖಿ ಎಂಬವಳೊಬ್ಬಳ ಆಗಮನವಾಗುತ್ತದೆ. ಅತಿ ಕ್ಷುಲ್ಲಕ ವಿಚಾರವೊಂದರಲ್ಲಿ ಭಿನ್ನಾಭಿಪ್ರಾಯ ಏರ್ಪಟ್ಟು ಲಕ್ಷ್ಮಣನಿಗಿಂತ ಘಾಸಿಗೊಳಗಾದ ಶೂರ್ಪಣಖಿ ಲಂಕಾಧಿಪನಲ್ಲಿಗೆ ಹೋಗಿ ಅದೇ ನೈಜ ಘಟನೆಯನ್ನು ತಿರುಚಿ ಸುಳ್ಳು ದೊರೆತಾಗ ಕುಪಿತನಾದ ರಾವಣೇಂದ್ರ ಹೇಗಾದರೂ ಮಾಡಿ ಸೀತೆಯನ್ನು ತನ್ನವಳನ್ನಾಗಿಸಬೇಕೆಂಬ ಭ್ರಷ್ಟ ನಿರ್ಧಾರಗೈದು ಮಾವ ಮಾರೀಚನ ಸಹಾಯದಿಂದ ಸೀತಾದೇವಿಯನ್ನು ರಾಮ ಲಕ್ಷ್ಮಣರಿಂದ ಬೇರ್ಪಡಿಸಿದವನೇ ಕಳ್ಳ ಸನ್ಯಾಸಿಯ ವೇಷ ಧರಿಸಿ ಬಂದು ಸೀತೆಯನ್ನು ಅಪಹರಿಸಿ ತನ್ನ ಪುಷ್ಪಕ ವಿಮಾನದಲ್ಲಿ ಅವಳನ್ನು ಹೊತ್ತುಕೊಂಡು ಗಗನ ಮಾರ್ಗದಲ್ಲಿ ಮುಂದರಿದೇ ಬಿಟ್ಟನಂತೆ. ಇತ್ತ ಅಪಹರಿಸಲ್ಪಟ್ಟ ಸೀತಾದೇವಿ ರಕ್ಷಣೆಗಾಗಿ ಹಲುಬಿದಳು. ಅಯ್ಯೋ, ದಶರಥನ ಹಿರಿಯ ಪುತ್ರನಾದ ರಘುರಾಮಚಂದ್ರನ ಮಡದಿಯಾದ ಸೀತಾದೇವಿಗೆ ಈ ಪ್ರಪಂಚದಲ್ಲಿ ಯಾರು ರಕ್ಷಕರಿಲ್ಲವೇ ಅಯ್ಯೋ ಎಂಬುದಾಗಿ ರೋಧಿಸಿದಾಗ ಅಲ್ಲೇ ವಿಹರಿಸುತ್ತಿದ್ದ ಜಟಾಯುವಿನ ಕಿವಿ ನಿಮಿರಿತು. ಅಂದರೆ ನನ್ನ ಪ್ರಿಯ ಮಿತ್ರನ ಮುತ್ತಿನ ಸೊಸೆ ಹಾಗೂ ನನ್ನ ಆರಾಧ್ಯ ದೈವ ರಘುರಾಮಚಂದ್ರನ ಮಡದಿ ಸೀತಾದೇವಿ ಅಪಾಯದಲ್ಲಿರುವಳಲ್ಲ. ಇದು ಅಧರ್ಮ, ಇದು ಅಧರ್ಮ. ಅಧರ್ಮವನ್ನು ಕಂಡು ತೆಪ್ಪಗಿರಲಾರೆ ಗೊತ್ತಾ. ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿದ ಜಟಾಯು ಆ ರಾವಣನ ಮೇಲೆ ದಾಳಿ ನಡೆಸಲು ನಡೆದ. ರಾವಣನಿಗೆ ಸೀತೆಯನ್ನು ಬಿಟ್ಟು ಬಿಡಲು ಉಪದೇಶಿಸಿದ. ಸ್ತ್ರೀಯನ್ನು ಕೆಣಕಿ ಕೆಡಬೇಡ ಎಂಬುದಾಗಿ ಉಪದೇಶಿಸಿದ. ಆದರೆ ಇದಾವುದು ರಾವಣನ ಕಿವಿಗೆ ಬೀಳದಿರಲು ಸ್ತ್ರೀ ರಕ್ಷಣೆ ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯದ ಕಾರ್ಯವೆಂದು ತಿಳಿದು ಸೀತೆಯನ್ನು ರಕ್ಷಿಸಲು ಜಟಾಯು ರಾವಣನ ಮೇಲೆ ದಾಳಿ ನಡೆಸಿಯೇ ಬಿಟ್ಟನಂತೆ. ಧಾವಿಸಿದನು ಆ ಕ್ಷಣದಿ ಪಕ್ಷಿರಾಜ ಕುಪಿತಗೊಂಡು ಸಾವಿನ ಭಯ ತೊರೆದು ನಾರಿ ರಕ್ಷಣೆಗೆಂದು
ಶಕ್ತಿ ಇದಾವುದು ಅಡ್ಡಿ ಆಗಲಿಲ್ಲವಂತೆ ಜಟಾಯುವಿಗೆ. ಹೇಗಾದರೂ ಮಾಡಿ ನಮ್ಮೊಡೆಯನ ಮನದನ್ನೆಯನ್ನು ಅಪಾಯದಿಂದ ಪಾರಾಗಿಸಬೇಕೆಂಬ ಛಲದಿಂದ ಹೋರಾಡಿದ ಜಟಾಯು ವೀರಾವೇಶದಿಂದ ಮುನ್ನುಗ್ಗಿದ. ನಿಡಿದಾದ ತನ್ನ ಪುಕ್ಕಗಳನ್ನು ಪಟ ಪಟನೆಂಬುದಾಗಿ ಬಡಿಯುತ್ತಾ ರಾವಣನ ಪಯಣಕ್ಕೆ ಅಡ್ಡಿಯನ್ನುಂಟು ಮಾಡಿದ. ಚೂಪಾದ ತನ್ನ ಬುಕ್ಕಿನಿಂದ ರಾವಣನ ಮುಖ ಮೂತಿಯನ್ನು ಗಮನಿಸದೆ ಅವನನ್ನು ಎಲ್ಲಿಂದಲೆಲ್ಲ ಚುಚ್ಚಿ ಚುಚ್ಚಿ ಘಾಸಿಗೊಳಿಸತೊಡಗಿದ. ಇದು ರಾವಣನ ಕ್ರೋಧಾಗ್ನಿಗೆ ತುಪ್ಪವೆರಚಿದಂತಾಯಿತು. ಈ ಕ್ಷುಲ್ಲಕ ಪಕ್ಷಿಯನ್ನು ಉಳಿಯಗೊಟ್ಟರೆ ನನ್ನ ಕಾರ್ಯ ಸುಗಮವಾಗಲಾರದೆಂಬುದಾಗಿ ಭಾವಿಸಿದವನೇ ಚೂಪಾದ ತನ್ನ ಖಡ್ಗವನ್ನು ಹಿರಿದು ಸಮಯ ಕಾದು ಜಟಾಯುವಿನ 2 ಪುಕ್ಕಗಳನ್ನು ಛಕ ಛಕನೆಂಬುದಾಗಿ ಕತ್ತರಿಸಿದ. ಚಿಲ್ಲನ ರಕ್ತ ಚೆಲ್ಲಿತು. ಆ ಎಂಬುದಾಗಿ ಆರ್ತನಾದ ಆದರೂ ಜಟಾಯು ಹಿಮ್ಮೆಟ್ಟಲಿಲ್ಲ. ರಾವಣನ ಮೈ ಮೇಲೆ ಬಿದ್ದು ಅವನನ್ನು ಕಚ್ಚಿ ಕಚ್ಚಿ ಘಾಸಿಗೊಳಿಸತೊಡಗಿದ. ಈಗ ರಾವಣ ಜಟಾಯುವನ್ನು ತನ್ನ ಎಡಗಾಲಿನಿಂದ ಒದ್ದಾಗ ರೆಕ್ಕೆಗಳೆರನ್ನೂ ಕಳೆದುಕೊಂಡು ಧೋಪ್ಪನೆ ಬಿದ್ದೇ ಬಿಟ್ಟರಂತೆ. ಈಗ ರಾವಣನು ಜಟಾಯುವನ್ನು ಒಂದು ಬಾರಿ ತಿರಸ್ಕಾರ ದೃಷ್ಟಿಯಿಂದ ವೀಕ್ಷಿಸಿದವನೇ ಸೀತೆಯನ್ನು ಹೊತ್ತು ಪುಷ್ಪಕ ವಿಮಾನದ ಕೂಡೆ ಲಂಕಾಪಟ್ಟಣ ಹೊಡೆತೇ ಬಿತ್ತನಂತೆ. ಇತ್ತ ಬಲು ಎತ್ತರದಿಂದ ಬಂಡೆಗಲ್ಲಿನ ಮೇಲೆ ಬಿದ್ದ ಜಟಾಯು ಮೊದಲೇ ವಯಸ್ಸಿನ ಭಾರದಿಂದ ಕುಗ್ಗಿ ಹೋದವನು. ಈಗ ರೆಕ್ಕೆ ಪುಕ್ಕಗಳನ್ನೆರಡನ್ನೂ ಮಾತ್ರವಲ್ಲ, ತನ್ನ ಶರೀರಕ್ಕಾದ ಮರಣಾಂತಿಕ ಗಾಯಗಳಿಂದ ಜರ್ಜರಿತನಾದನಂತೆ ಜಟಾಯು. ಆದರೆ ಆ ಮರಣಾಂತಿಕ ಸ್ಥಿತಿಯಲ್ಲೂ ಜಟಾಯು ಬಯಸಿದ್ದು ಏನನ್ನು ಗೊತ್ತೇ? ರಾಮ ನಿನ್ನನು ಎಂದು ಕಾಂಬೆನೋ. ಹೇ ರಾಮ, ರಘುರಾಮ, ನಾನು ನನ್ನೆಂದು ಕಾಂಬೆನು ರಾಮ, ಎಂದು ಕಾಂಬೆ. ರಾಮ ನಿನ್ನನು ಎಂದು ಕಾಂಬೆನೋ, ರಾಮ ನಿನಗೆ ಎಂದು ನಮಿಪೆನು. ರಾಮ ನಿನ್ನಡಿದವರೆಗಳು ಎಂದು ಪೊಡ ಮಾಡುವೆ. ರಾಮ ನಿನ್ನನು ಎಂದು ಕಾಂಬೆನು, ರಾಮ ನಿನಗೆ ಎಂದು ನಮಿಪೆನು. ರಾಮ ನಿನ್ನಡಿದವರೆಗಳು ಎಂದು ಪೊಡ ರಾಮ ದರ್ಶನವಾಗುವ ತನಕ ತಾನು ಸಾಯಬಾರದು ಎಂಬುದಾಗಿ ಸಂಕಲ್ಪ ಮಾಡಿ ತನ್ನ ಪ್ರಾಣವನ್ನು ಹಿಡಿದಿಟ್ಟುಕೊಂಡಿದ್ದನಂತೆ ಜಟಾಯು. ಇದೇ ವೇಳೆಗೆ ಕಣ್ಮರೆಯಾಗಿದ್ದ ಸೀತಾದೇವಿಯನ್ನು ಅರಸುತ್ತಾ ಸೀತಾ ಸೀತಾ ಎಂಬುದಾಗಿ ಹಲಬುತ್ತಾ ಬರುತ್ತಿದ್ದ ರಾಮ ಲಕ್ಷ್ಮಣರಿಗೆ ಜಟಾಯುವಿನ ದರ್ಶನವಾಯಿತು. ರಾಮನನ್ನು ಕಂಡಾಕ್ಷಣ ಜಟಾಯುವಿನ ಅಂತರಂಗಕ್ಕೆ ಸ್ಫುರಣೆ ಒದಗಿ ಬಂದು ಇವನು ರಾಮಚಂದ್ರನೇ ಎಂಬುದಾಗಿ ತನ್ನ ಅಂತರಂಗಕ್ಕೆ ಅರಿವಾದಾಗ ಗದ್ಗದ ಕಂಠದಿಂದ ಹೇ ರಾಮ, ರಘುರಾಮ, ಕೋದಂಡ ರಾಮ, ದಶರಥ ರಾಮ, ಅಯೋಧ್ಯ ರಾಮ ಎಂಬುದಾಗಿ ಆರ್ತನಾದಗೈದು ಅಲುಗಾಡಲಾಗದ ಆ ಸ್ಥಿತಿಯಲ್ಲೂ ಸಹ ತನ್ನ ಬೃಹತ್ ದೇಹವನ್ನು ನೆಲದಲ್ಲಿ ಸೆಳೆಯುತ್ತಾ ಬಂದು ರಘುರಾಮಚಂದ್ರನ ಮುಂದೆ ಧೋಪ್ಪನೆ ಬಿದ್ದು ಬಿಟ್ಟನು. ಜಟಾಯುವಿನ ದುಸ್ಥಿತಿ ಕೊಂಡು ಮನಸ್ಸು ಕರಗಿದ ರಘುರಾಮಚಂದ್ರ ಜಟಾಯುವನ್ನು ತನ್ನ ಮಡಿಲಲ್ಲಿ ಮಲಗಿಸಿದ. ತನ್ನ ಅಮೃತ ಹಸ್ತದಿಂದ ಜಟಾಯುವಿನ ಶರೀರವನ್ನು ಮೆಲುವಾಗಿ ಪೂಸಲಾಗಿ ಕಿತ್ತು ಬರುತ್ತಿರುವ ಆ ಮಾರಣಾಂತಿಕ ನೋವು ಉಪಶಮನಗೊಂಡಿತು. ನಿಧಾನವಾಗಿ ಕಣ್ಬಿಟ್ಟು
ರಾಮಚಂದ್ರನ ನೀಳ ಬೀಳ ಹಾಗೂ ಸುಂದರ ಕಾಯವನ್ನು ವೀಕ್ಷಿಸಿ ಮನದುಂಬಿಕೊಂಡ ಜಟಾಯು ನಿಧಾನವಾಗಿ ಸೀತಾ ವೃತ್ತಾಂತವನ್ನೆಲ್ಲ ಅರುಹಿ ನಡುಗುತ್ತಿರುವ ಧ್ವನಿಯಿಂದ, ಹೇ ರಾಮ, ಲಂಕಾಧಿಪನಾದ ರಾವಣೇಂದ್ರ ಸೀತೆಯನ್ನು ಅಪಹರಿಸಿರುವನೆಂದು, ಲಂಕಾಪಟ್ಟಣ ದಕ್ಷಿಣ ಭಾಗದಲ್ಲಿರುವೆಂದು, ಮುಂದೆ ನಡೆಯುವ ಘೋರ ಕದನವೊಂದೇ ಸೀತೆಯನ್ನು ಮರಳಿ ಪಡೆಯುವ ಸೂಕ್ತ ಮಾರ್ಗವೆಂದು ಅರುಹಿ ನಡುಗುತ್ತಿರುವ ಧ್ವನಿಯಿಂದ, ಹೇ ರಾಮ, ರಘುರಾಮ, ನಿನ್ನನ್ನು ದರ್ಶಿಸಿ ಆ ಬಳಿಕವೇ ನನ್ನ ಈ ಪ್ರಾಣವನ್ನು ಬಿಡಬೇಕು ಎಂಬುದಾಗಿ ಸಂಕಲ್ಪಿಸಿದ್ದ ರಾಮ. ಅದೆಂದು ನೆರವೇರಿತು ರಾಮ, ಅದೆಂದು ನೆರವೇರಿತು. ನಿನ್ನ ಪಾವನ ಮಡಿಲಲ್ಲಿ ಪ್ರಾಣತ್ಯಾಗ ಮಾಡುವ ಆ ಭಾಗ್ಯ ನನಗಿಂದು ಲಭ್ಯವಾಯಿತು. ಆಹಾ, ನಾನೇ ಧನ್ಯಶಾಲಿ, ನಾನೇ ಭಾಗ್ಯ, ನಾನೇ ಧನ್ಯಶಾಲಿ ಎಂಬುತ್ತಾ ರಾಮ 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 ಎನ್ನುತ್ತಾ ರಘುರಾಮಚಂದ್ರನ ಮಡಿಲಲ್ಲೇ ತನ್ನ ಕೊನೆ ಉಸಿರನ್ನೆಳೆದ. ತನ್ನ ತಂದೆ ದಶರಥನ ಮರಣ ವಾರ್ತೆಯನ್ನು ಕೇಳಿಯೂ ಮನಚಂಚಲಗೊಳ್ಳದ ರಘುರಾಮಚಂದ್ರನಿಗೆ ಜಟಾಯುವಿನ ದುಸ್ಥಿತಿ ಕಂಡು ಸಹಿಸಲಾಗಲಿಲ್ಲವಂತೆ. ಗೋಳೋ ಎಂಬುದಾಗಿ ಅತ್ತು ಬಿಟ್ಟನೆಂಬುದಾಗಿ ರಾಮಾಯಣದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಕೊನೆಗೆ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದ ರಘುರಾಮಚಂದ್ರ ಜಟಾಯುವಿಗೆ ಶಾಶ್ವತವಾದ ಮೋಕ್ಷವನ್ನು ಇತ್ತರಿಸಿದ. ತನ್ನ ತಂದೆಗೂ ನಿರ್ವಹಿಸಲಾಗದ ಕರ್ಮವನ್ನು ತನ್ನ ತಂದೆಯ ಸ್ನೇಹಿತನಿಗೆ ನಿರ್ವಹಿಸಿ ಋಣಮುಕ್ತನಾದ ರಘುರಾಮಚಂದ್ರ ಸಂತೃಪ್ತಿಯ ನಿಟ್ಟುಸಿರು ಬಿಟ್ಟ. ಇದಲ್ಲವೇ ಭಕ್ತಿಯ ಪ್ರಭಾವ? ಬರಿಯ ಭಕ್ತಿ ಮಾತ್ರದಿಂದ ಒಂದು ಪಕ್ಷಿಯು ಕೂಡ ಮೋಕ್ಷವನ್ನು ಪಡೆಯಿತಲ್ಲವೇ? ಅದನ್ನೇ ದಾಸರು ವರ್ಣಿಸುತ್ತಾ, ಸಕಲ ಜೀವಿಗಳ ಸಂರಕ್ಷಿಪ ಬಿರುದಿರುವ ಸುಖದಾಯಕನ ಸೇವೆಯ ಗೈರು. ಸಕಲ ಜೀವಿಗಳ ಸಂರಕ್ಷಿಪ ಬಿರುದಿರುವ ಸುಖದಾಯಕನ ಸೇವೆಯ ಗೈರು. ಅಕಲಂಕ ಮನಸ್ಸಿನ ಶ್ರೀ ಮುನಿವರದನು ಅಕಲಂಕ ಮನಸ್ಸಿನ ಶ್ರೀ ಮುನಿವರದನು ನಿಖಿಲ ಸೌಖ್ಯವನಿತ್ತು ಪರಿಪಾಲಿಸುವನು. ಭಗವದೊಲುಮೆ ಪಡೆಯು ನರ ಜನ್ಮ ಬೇಕೆನು. ಅಗಣಿತ ಜೀವರಾಶಿಗಳರ್ಹಲಲ್ಲವೇ ಭಗವದೊಲುಮೆ ಪಡೆಯು ನರ ಜನ್ಮ ಬೇಕೆನು. ನರ ಜನ್ಮ ಬೇಕೆನು. ನರ ಜನ್ಮ ಭಗವಂತನನ್ನು ಒಲಿಸುವ ಅವಕಾಶ ನಮಗೂ ದೊರಕಲಿ, ಜಟಾಯುವಿಗೆ ದೊರಕಿದ ಶ್ರೀರಾಮಾನುಗ್ರಹ ನಮಗೂ ಸಿಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನನಗೆ ಈ ಹರಿಕಥೆಯನ್ನು ಕಲಿಸಿಕೊಟ್ಟ ನನ್ನ ಪೂಜ್ಯ ಗುರುಗಳಾದ ಕಲಾರತ್ನ ಶಮ್ನಾಡಿಗ ಕುಂಬಳೆ ಇವರಿಗೂ, ಈ ಹರಿಕಥೆಯನ್ನು ಕಲಿಯಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ, ಹರಿಕಥೆಯನ್ನು ಕಲಿಯಲು ಬೆಂಬಲವಿತ್ತ ಕೀರ್ತನ ಕುಟೀರ ಸಂಸ್ಥೆಗೂ, ಹಾಗೂ ಇಲ್ಲಿ ಈ ಹರಿಕಥೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಪಾಡಂಗರೆ ಭಗವತಿ ಕ್ಷೇತ್ರದ ಆಡಳಿತ ಮಂಡಳಿಯವರಿಗೂ ನನ್ನ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಪುಣ್ಯಪ್ರದವಾದ ಕಥೆಗೆ ಮಂಗಳವನ್ನು ಹಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರಿ ಸರ್ವೋತ್ತಮನ ಭಕ್ತರ ಆಧಾರನ ಪರಮ ಮಂಗಳ ಮೂರ್ತಿ ಪಾವನನ ಕೃಷ್ಣ 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 ಕೃಷ್ಣ. ಹರಿ ಸರ್ವೋತ್ತಮನ ಭಕ್ತರ ಆಧಾರನ ಪರಮ ಮಂಗಳ ಮೂರ್ತಿ ಪಾವನನ ಪರದೇವ
ಮಾನಸ